ಅದನ್ನು ಈ ಫಲಿತಾಂಶ ಅವ್ರಿಗೆ ಏನು ನನ್ನ ಗೋ ಬ್ಯಾಕ್ ಅಂದಿದ್ರು, ನನ್ನ ಕಮ್ಮಿನ ಅಂದ್ಬಿಟ್ಟು ಅವ್ರು ಗೋ ಬ್ಯಾಕ್ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಖಂಡಿತವಾಗ್ಲೂ, ಯಾಕೆಂದರೆ ಇಲ್ಲಿರೋ ಜನಗಳು ಮೈಸೂರಿಗೆ ಬರೋಕ್ಕಾಗೋದ್ರಿಂದ ಒಂದು ಮನೆಯನ್ನು ಹುಡ್ಕಕ್ಕೆ ಹೇಳಿದ್ದೀನಿ. ನಾನೆಲ್ಲ ಚುನಾವಣೆ ಇದು ಬರೋಕ್ಕೂ ಮುಂಚೆ ನಂಗೆ ವಿಶ್ವಾಸ ಇತ್ತು, ಇಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇತ್ತು. ತಾವು ಹೇಳ್ದಂಗೆ ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅನ್ನೋದು ಬೇಕಿತ್ತು, ಅತಿ ಹೆಚ್ಚಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಮನೆ ಅಂದರೆ ಕಾರ್ಯಕರ್ತರಿಗೆ ಒಂದು ಮನೆಯನ್ನು ಮಾಡ್ತೀನಿ. ಕೈಗೆ ನಾನು ಅದನ್ನೇ ನಿಮಗೆ ಚುನಾವಣೆಯಲ್ಲಿ ಹೇಳಿದೆ, ನಾನು ಕೈಗೆ ಸಿಗಲ್ಲ ಅಂತಲೇ ಫಸ್ಟ್ ಅಪಪ್ರಚಾರ ಮಾಡಿದೆ ನಂಗೆ ಟಿಕೆಟ್ ಸಿಗುವಾಗ ಮುಂಚೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಹಂಗಾರೆ ಕೈಗೆ ಸಿಗದಿರೋಂಥ ವ್ಯಕ್ತಿ ನಾನೇ ನರಸೀಪುರ ಉಸ್ತುವಾರಿ ಇದ್ದಂಥದ್ದು, ನೋಡ್ಕೊತಾ ಇದ್ದಂಥದ್ದು. ನಮ್ಮ ತಂದೆಯವರು ಕೂಡ 3 ಬಾರಿ ಅಲ್ಲಿ ಗೆದ್ದಿರೋಂಥದ್ದು. ಯಾಕೆಂದರೆ ಜನರು ಈಗ ಬುದ್ಧಿವಂತರಿದ್ದಾರೆ, ಅವರು ಕೈಗೆ ಸಿಗದಿರೋಂಥ ವ್ಯಕ್ತಿನ 3 ಬಾರಿ ಗೆಲ್ಲಿಸೋವಂಥದ್ದು. ಯಾಕೆಂದರೆ ತಂದೆಯವರು ಅಭಿವೃದ್ಧಿಯಲ್ಲಿ ಅವ್ರು ಮಾಡಿದ್ರು ಕೂಡ ಸ್ಥಳೀಯವಾಗಿ ನನ್ನ ಜೊತೆನೇ ಕಾರ್ಯಕರ್ತರು ಹೆಚ್ಚು ಒಡನಾಟ ಇಟ್ಕೊಂಡು ಇರೋವಂಥದ್ದು, ಸಂಪರ್ಕ ಹೊಂದಿರೋಂಥದ್ದು. ಅದರಿಂದ ನೋಡಿ, ಈ ಗೋ ಬ್ಯಾಕ್ ಹೆಂಗೆ ಬಂತು, ಹಂಗೆ ಟಿಕೆಟ್ ಸಿಕ್ಕಿದ ಮೇಲೂ ನನ್ನ ವಿರೋಧ ಪಕ್ಷದಲ್ಲಿ ಮಾಡೋ ಭಾಷಣಗಳು ವೈಯಕ್ತಿಕವಾಗಿ ನನಗೆ ಅಷ್ಟು ಟೀಕೆ ಮಾಡಿದ್ರು ಕೂಡ ಯಾರ ಬಗ್ಗೆನೂ ಮಾತಾಡಿಲ್ಲ. ಯಾಕೆಂದರೆ ಜನಗಳು ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇತ್ತು, ಅವ್ರಿಗೆಲ್ಲ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಾನು ಅದನ್ನೇ ಹೇಳಿದೆ, ನಾನು ಆವಾಗಲೇ ಹೇಳಿದೆ, ಇಲ್ಲಿಂದ ಅಂತ ಏನು ಜನಗಳು ಹೊರಗಡೆ ಕೆಲಸ ಕಾರ್ಯ ಹುಡುಕುವಂಥ ಪರಿಸ್ಥಿತಿ ಇರೋದ್ರಿಂದ ಅತಿ ಹೆಚ್ಚು ಕೈಗಾರಿಕೆ ಮತ್ತು ಗಾರ್ಮೆಂಟ್ಸ್ಗಳು ತಂದು ಎಲ್ಲೂ ಕೂಡ ಅವ್ರು ಹೊರಗಡೆ, ಯಾಕಂದ್ರೆ ನಮ್ಮದು ಜಿಲ್ಲೆ ಇದೊಂದು ವಿಚಿತ್ರವಾದ ಕ್ಷೇತ್ರ. ಯಾಕಂದರೆ ಇಲ್ಲಿ ಕಡೆ ತಮಿಳ್ನಾಡಿಗೆ ಹೋಗ್ತೀವಿ, ಈ ಕಡೆ ಕೇರಳ, ಈ ಥರ ಅಂದ್ಕೊಂಡಿರೋಂಥ ಗಡಿ ಭಾಗದಲ್ಲಿ ಅವ್ರು ಯಾರು ಕೂಡ ಆ ಕಡೆ ಕೆಲಸಕ್ಕೆ ಹುಡುಕುವಂಥ ವಲಸೆ ಹೋಗಬಾರ್ದು, ಗುಳ್ಳೆ ಹೋಗಬಾರ್ದು ಅಂತ ರೀತಿಯಲ್ಲಿ ಇಲ್ಲೇ ಹೆಚ್ಚು ಅವ್ರಿಗೆ ಅವಕಾಶ ಮಾಡುವಂಥದ್ದು. ಮತ್ತು ಶಿಕ್ಷಣ ಇರ್ಬೋದು, ಆಮೇಲೆ ನಮ್ಮಲ್ಲಿ ಕಾಡಂಚಲ್ಲಿ ಇರುವಂಥ ಜನಗಳಿಗೆ ಈ ವಾರಕ್ಕೆ ಒಂದು 2 ದಿನ ಆರೋಗ್ಯ ತಪಾಸಣೆ ಮಾಡುವಂಥ ಒಂದು ವೆಹಿಕಲ್ಲು, ಮೊಬೈಲ್ ಆ್ಯಂಬುಲೆನ್ಸ್ ಅಂತೇಳಿ ಅದನ್ನು ಕೂಡ ಮಾಡುವಂಥ ಪ್ರಯತ್ನಗಳು ಮಾಡ್ತೀನಿ. ನಾನು ಅದನ್ನೇ ಹೇಳಿದೆ ನೋಡಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ಆದಂಥ ಬೇರೆ ಬೇರೆ ಕಾರಣಗಳಿರ್ತವೆ, ರಾಜಕೀಯ ಕಾರಣಗಳು, ಸನ್ನಿವೇಶಗಳು ಬೇರೆ ಬೇರೆ ಇರೋಂಥದ್ದು. ಎಲ್ಲ ಕ್ಷೇತ್ರಗಳು ಈಗ ಒಂದೇ ನಿಮ್ಮದಲ್ಲಿ ಕಮ್ಮಿ ಆದಂಥದ್ದು ನಮ್ಮ ಕಾರ್ಯಕರ್ತರು ಕೂಡ ಪ್ರಯತ್ನ ಪಟ್ಟು ಅವರು ಹೋರಾಟ ಮಾಡಿದಂಥರು. ನಾನು ಮುಂಚೆಯಿಂದ ಹೇಳೋಂಥ ನರಸೀಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಏನಕ್ಕೆ ನಮ್ಮದು ಕಮ್ಮಿ ಆಯಿತು ಅಂತ ಅದನ್ನು ಹೇಳಿದ, ಸ್ಥಳೀಯವಾಗಿ ಏನು ನಮಗೆ ತೊಂದರೆ ಆಯಿತು ಅಂದರೆ ಮುಂಬರೋ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗೆ ಬರುವಂಥದ್ದು, ಅಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಕೂತು ಚರ್ಚೆ ಮಾಡಿ ಸಂಘಟನೆ ಮಾಡಿ ಹೆಚ್ಚಿನ ಸ್ಥಾನಗಳು ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.